ಕುರಿತು ಅರುಣ್ ಕೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊನ್ನಾಳಿ, ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ತಾಲೂಕು ಪಂಚಾಯತಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸುರೇಶ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅಧ್ಯಕ್ಷರು, ಬಯಲುಸೀಮಾ ಮಂಡಳಿಯ ಅಧ್ಯಕ್ಷರಾದಂಥ ನಮ್ಮ ಹಿತೈಷಿಗಳಾದಂಥ ಎಚ್ ಪಿ ಮಂಜಣ್ಣ ಅವರೇ, ಈ ದಿನ ಸರಸ್ವರ ಕುರಿತು ಜೀವನ ಚರಿತ್ರೆ ಕೊಟ್ಟು ಉಪನ್ಯಾಸ ನೀಡಲು ಬಂದಂಥ ಧನಂಜಯ ಅವರೇ, ಅವರೆಲ್ಲರನ್ನದೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು, ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ. ಈ ದೇವರಾಜ ಅರಸು ಅವರ ಕುರಿತು ಹೆಚ್ಚಿನ ವಿಷಯವನ್ನು ತಿಳಿಸಲು ನಮ್ಮ ಪ್ರಾಂಶುಪಾಲರಾದಂತಹ ಧನಂಜಯ ಸರ್ ಅವರು ಇಲ್ಲಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಈ ಕುರಿತು ಹೆಚ್ಚಿನ ವಿಷಯವನ್ನು ಮೂಡಿಸಲಿದ್ದಾರೆ. ಹಾಗಾಗಿ ಒಂದೇ ಮಾತನ್ನ ಹೇಳ್ಬೇಕಂದ್ರೆ, ಯಾರೇ ಮಹೋನ್ನತ ವ್ಯಕ್ತಿಗಳಿರಲಿ, ಆ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಮುಖ್ಯ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ, ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನೀಡಿದ ಸರ್ ಅವರಿಗೆ ಹೊಂದಿಸಿ ನನ್ನ ವೇದಿಕೆ ಕುರಿತು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ. ಈ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ಧನಂಜಯ ಬಿಜಿ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಬರೀ ಕಾಲೇಜಿಗೆ ಬಂದು ಹೋಗೋದಲ್ಲ, ಸೌಲಭ್ಯವನ್ನು ಪಡ್ಕೊಳ್ಳೋದಲ್ಲ, ಆದರೆ ಈ ಸೌಲಭ್ಯ ಹೇಗೆ ಬಂತು ನಮಗೆ ಅನ್ನೋದನ್ನು ತಾವು ಆಲೋಚನೆ ಮಾಡಿದರೆ ನಿಜಕ್ಕೂ ಕೂಡ ನಾಳೆ ನೀವು ಕೂಡ ಒಬ್ಬ ದೇವರಾಜ ಅರಸಾಗಿ ಎಮರ್ಜ್ ಆಸ್ ಎ ಲೀಡರ್, ಎಮರ್ಜ್ ಆಸ್ ಎ ಮಾಸ್ ಲೀಡರ್. ಯಾಕೆ ನಾನು ಈ ಪದವನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ದಿವಂಗತ ಡಿ ದೇವರಾಜ ಅರಸು ಅವರು ಮಾಸ್ ಆ್ಯಂಡ್ ಕ್ಲಾಸ್ ಲೀಡರ್. ನಮಗೆ ಬೇಕಾಗಿರೋದು ಇವತ್ತು ಮಾಸ್ ಲೀಡರ್ಸ್, ಕ್ಲಾಸ್ ಲೀಡರ್ಸ್. ಇಂಥ ಒಂದು ಧೀಮಂತ ನಾಯಕತ್ವವನ್ನು ಆವತ್ತಿನ ಕಾಲಕ್ಕೆ ಅರಸು ಅವರು ಕೊಟ್ಟಿದ್ದು, ಈ ನಾಡಿನ ಭೌಗೋಳಿಕ ನಕ್ಷೆಯನ್ನೇ ಬದಲಾವಣೆ ಮಾಡಿದಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ದಿವಂಗತ ಡಿ ದೇವರಾಜ ಅರಸು ಅವರು. ಆಳ್ವಿಕೆ ಮಾಡೋದಷ್ಟೇ ಇಲ್ಲ, ಇನ್ನೊಂದು ದೇವರಾಜ ಅರಸು ಅವರು ದಾಖಲೆಗಾಗಿ ಆಡಳಿತ ಮಾಡಲಿಲ್ಲ. ಇದು ಬಹಳ ಚೆನ್ನಾಗಿ ನಾವು ತಿಳ್ಕೋಬೇಕು. ಆದರೆ ಅವರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದ ರಾಜಕೀಯಕ್ಕೆ ಹೊಸ ವ್ಯಾಖ್ಯೆಯನ್ನು ಕೊಟ್ಟವರು ದೇವರಾಜ ಅರಸು ಅವರು. ಇದನ್ನು ನಾವು ಬರೆದಿಟ್ಕೋಬೇಕು. ಒಬ್ಬ ಆಡಳಿತಗಾರ, ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟವರು. ಒಬ್ಬ ನೋಬೆಲ್ ಅಂದರೆ ಶ್ರೇಷ್ಠ ಸಂಸದೀಯ ಪಟು, ಎಲ್ಲರನ್ನೂ ಸಂಸದೀಯ ಪಟು ಅಂತ ಕರೆಯಲ್ಲ. ಸಂವಿಧಾನ, ಸಂಸದೀಯ ನಡಾವಳಿಗಳು, ಸಭಾ ನಡಾವಳಿ ಎಲ್ಲವೂ ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ಬೇಕು. ಅವರು ಮಾತ್ರ ವಿಧಾನಸಭೆಯನ್ನು, ಪರಿಷತ್ತನ್ನು, ವಿಧಾನ ಮಂಡಲವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ. ಅದಕ್ಕೇನೆ ನಮ್ಮ ಹೊಸ ತಲೆಮಾರಿನ ಜನಪ್ರತಿನಿಧಿಗಳು ದೇವರಾಜ ಅರಸು, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ ಅವರ ಜೀವನ ಚರಿತ್ರೆಯನ್ನು ಓದ್ತಾರೆ. ಯಾಕೆ ಅಂದರೆ ಒಂದು ಸದನವನ್ನು ಹೇಗೆ ನಡೆಸೋದು ಅಂತ. ಸೊ ಆ ಮಟ್ಟಕ್ಕೆ ಅವರ ಜ್ಞಾನ ಇತ್ತು ಅಂತ. ಬಂಧುಗಳೇ, ಇನ್ನೊಂದು ಯಾಕೆ ಇವರು ಪ್ರಸ್ತುತ ಅಂತಂದರೆ, 1973 ನವೆಂಬರ್ 1ರಲ್ಲಿ ಈ ರಾಜ್ಯಕ್ಕೆ ಮೈಸೂರಿನಿಂದ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದರು. ನಾವೆಲ್ಲ ಮಲಗುವಾಗ ಮೈಸೂರು ರಾಜ್ಯದ ಪ್ರಜೆಗಳಾಗಿದ್ವಿ, ಬೆಳಗ್ಗೆ ಎದ್ದಾಗ ನವ ಕರ್ನಾಟಕದ ಪ್ರಜೆಗಳಾದ್ವಿ. ಹಾಗೆಯೇ ಕರ್ನಾಟಕದ ಏಕೀಕರಣದಲ್ಲೂ ಕೂಡ ಇವರು ಬಹಳ ದೊಡ್ಡ ಪಾತ್ರ ಇದೆ. ಬರೀ ಮುಖ್ಯಮಂತ್ರಿಗೆ ಸೀಮಿತ ಅಲ್ಲ, ರಾಜಕಾರಣಕ್ಕೆ ಸೀಮಿತ ಅಲ್ಲ, ಸಾಮಾಜಿಕ ಪರಿವರ್ತನೆಯ ಹರಿಕಾರ ಅಂತ ನಾವು ಕರಿತೀವಿ, ಸುಮ್ಮನೆ ಕರಿತೀವ ನಾವು. ಸೊ ಆ ರೀತಿ ಒಂದು ಹೊಸ ಕರ್ನಾಟಕವನ್ನು ಭಾವನಾತ್ಮಕವಾಗಿ, ಶಾಸನಬದ್ಧವಾಗಿ ಎಲ್ಲರನ್ನ ಒಟ್ಟು ಮಾಡ್ತಾರೆ. ಅಂತ ಒಂದು ಅಗಾಧವಾದಂಥ ಶಕ್ತಿ ದೇವರಾಜ ಅರಸು ಅವರಿಗೆ ಇತ್ತು. ಹಾಗೆಯೇ ಸಂಸದೀಯ ಪಟುವಾಗಿ ಈ ರಾಜ್ಯ ಕಂಡಂಥ ಧೀಮಂತ ರಾಜಕಾರಣಿಯಾಗಿ ಫಸ್ಟ್ ಪರ್ಸನ್ ಫ್ರಮ್ ಬ್ಯಾಕ್ವರ್ಡ್ ಕ್ಲಾಸ್ ಟು ಹೋಲ್ಡ್ ಆನ್ CM ಪೋಸ್ಟ್ ಅಂತ, ಪ್ರಪ್ರಥಮ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದಿಂದ ಬಂದಂಥ ಪ್ರಥಮ ಮುಖ್ಯಮಂತ್ರಿಯಾಗಿ ಮುಂದೆ ಬರ್ತಕ್ಕಂಥವರಿಗೆ ಒಂದು ಭದ್ರವಾದಂಥ ಬುನಾದಿಯನ್ನೇ ಹಾಕ್ತಾರೆ. ಒಂದು ಸೈಲೆಂಟ್ ಸೋಷಿಯಲ್ ರಿಫಾರ್ಮ್ ಅಂತ ನಾವು ಕರಿತೀವಿ. ಬರೀ ಅಬ್ಬರ ಬೇಕಾಗಿಲ್ಲ, ಸಂಘರ್ಷ ಬೇಕಾಗಿಲ್ಲ ಕ್ರಾಂತಿ ಮಾಡೋಕ್ಕೆ. ಮೌನವಾಗಿ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಾರೆ. ಆ ಕ್ರಾಂತಿಯ ಫಲನೇ ಇವತ್ತು ಇಡೀ ಕರ್ನಾಟಕದ ರಾಜಕಾರಣ, ಸಮಾಜ ಸೇವೆಯಲ್ಲಿ 2ನೇ ಹಂತದ ನಾಯಕರನ್ನು ಬೆಳೆಸಿದಂಥ ಯಾರಾದರೂ ವ್ಯಕ್ತಿ ಇದ್ರೆ ಅದು ದೇವರಾಜ ಅರಸು. ನೋಡಿ, ಒಂದು ಏಕರೂಪದ ನಗರ ಪಾಲಿಕೆ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದ್ರು. ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ಎಲ್ಲ ನಗರ ಪಾಲಿಕೆಗಳಿಗೆ ಒಂದು ಯೂನಿಫಾರ್ಮ್ ಆಗಿರುವಂಥ ಒಂದು ಆಕ್ಟ್ ಬೇಕು ಅಂತ. ಅದನ್ನು ತರೋದ್ರ ಮೂಲಕ
ನಗರ ಸಮಾಜಕ್ಕೂ ಕೂಡ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿ ಜನಪರ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಇನ್ನೊಂದು, ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಏಕರೂಪದ ವಿಶ್ವವಿದ್ಯಾನಿಲಯ ವೇಳಾಪಟ್ಟಿ ಬಂದಿಲ್ಲ. ಆದರೆ ಆವತ್ತಿನ ಕಾಲಕ್ಕೆ ಏಕರೂಪದ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಎಲ್ಲ ವಿಶ್ವವಿದ್ಯಾನಿಲಯಗಳಿಗೂ ಅನ್ವಯ ಆಗುವ ಥರ ಮಾಡಿದ್ದು ಒಂದು ಶೈಕ್ಷಣಿಕ ಸಾಧನೆ. ಕೊನೆಯದಾಗಿ ನಾವೆಲ್ಲ ಯಾರು ಕೇಳಿ ಸಾಫ್ಟ್ವೇರ್ ಅಂತ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸ್ಥಾಪಿಸಿದೆ ದೇವರಾಜ ಅರಸು. ವೈಕುಂಠ ಬಾಳಿಗ ಅಂತ ಅವರು ಪ್ಲಾನನ್ನು ಮಾಡಿಕೊಟ್ರು. ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅಪ್ರೂವಲ್ ಮಾಡಿದ್ರು. ಇವತ್ತು ದೇಶ ವಿದೇಶಗಳಲ್ಲಿ ಬೆಂಗಳೂರು IT-BT ಸಿಟಿಯಾಗಿ ಪಾಪ್ಯುಲಾರಿಟಿಯನ್ನು ಹೊಂದಿದೆ. ಅದು ಇವರ ದೂರದೃಷ್ಟಿ. ಸೊ ಹೀಗಾಗಿ ಅರಸು ಅಂತ ಹೇಳಿದ್ರೆ ಬರೀ ಒಂದು ವಿಚಾರಕ್ಕಲ್ಲ ಅಂದರು. ಬಹಳ ಜನ ಗೊತ್ತಿಲ್ಲ ಇದು ಬಾಡಿಗೆ ನಿಯಂತ್ರಣ ಕಾಯ್ದೆ ಮತ್ತು ಬಹಳ ದೊಡ್ಡದು. ಅವಕಾಶ ವಂಚಿತರಿಗೆ, ತುಳಿತಕ್ಕೆ ಒಳಗಾದವರಿಗೆ ಅವಕಾಶಗಳನ್ನು ಕೊಟ್ಟರು. ಸಾಮಾಜಿಕ ಅಧಿಕಾರರಾದಂತಹ ಹಿಂದುಳ ವರ್ಗಗಳ ಅಲ್ಪಸಂಖ್ಯಾತರ ಯೋಜನೆಗಳನ್ನು, ಹತ್ತಾರು ಯೋಜನೆಗಳನ್ನು ಜಾರಿಗೆ ತಂದು ಕೆಲವು ಕೊಳಕು ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿದಂತಹ ದೇವರಾಜ ಅರಸುರವರು ಮಾಡಿದಂತಹ ಕಾರ್ಯಕ್ರಮಗಳು, ಅನುಷ್ಠಾನದಂಥ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಹಿಂದೆ ಜಮೀನ್ದಾರರು 8 ಹೆಕ್ಟೇರ್ಗಿಂತ ಹೆಚ್ಚಿಗೆ 35-40-45 ಎಕರೆ ಜಮೀನು ಇಟ್ಕೊಂಡು ಸಾಹುಕಾರ ಪದ್ಧತಿಯನ್ನು ಇಂಥ ಸಂದರ್ಭದಲ್ಲಿ 1374ರಲ್ಲಿ ಉಳುವವನೇ ಒಡೆಯ ಅಂತ ಜಾರಿಗೆ ತಂದಂತಹ ಧೀಮಂತ ನಾಯಕರು ದೇವರಾಜ ಅರಸುರವರು.